ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ. ಹಿಂದಿನ ಕ್ಲಾಸ್ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಆದಷ್ಟು ತಿಳ್ಕೊಂಡಿದ್ವಿ. ಈಗ ಅದರಲ್ಲಿ ಪ್ರಮುಖ ಬರುವ ಪಾಯಿಂಟ್ಸ್ಗಳು ಅಂತಂದರೆ ಘಾಟ್ಗಳು ಅಂತಂದರೆ ಏನು ಅಂತ ಹೇಳಬೇಕಂದ್ರೆ, ನಿಮಗೆ ಕರಾವಳಿ ತೀರ ಪ್ರದೇಶದಿಂದ ನಾವು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸಬೇಕಾದರೆ ಅದಕ್ಕೆ ದಾರಿ ಮಾಡಿಕೊಡುವ ಕಣಿವೆ ಮಾರ್ಗಗಳನ್ನು ನಾವು ವಯಾ ರೂಟ್ ಹೋಗ್ತೀವಲ್ವ, ಯಾವ ರೂಟಿಂದ ಹೋಗ್ತೀವಲ್ವ ಈ ರೀತಿಯಾದ ಸೆಕ್ಷನ್ಗಳು ಬರುತ್ತವೆ. ಅವುಗಳನ್ನೇ ಘಾಟ್ಗಳೆಂದು ಕರೆಯುತ್ತಾರೆ. ಇನ್ನು ಎಕ್ಸಾಮ್ ಪರ್ಪಸ್ಗಾಗಿ ಪ್ರಮುಖ ಘಾಟ್ಗಳು ಯಾವುವು ಅಂತಂದರೆ, ಚಾರ್ಮುಡಿ ಘಾಟ್ ಇವುದು ಚಿಕ್ಕಮಗಳೂರಿನಿಂದ ಮಂಗಳೂರನ್ನು ಸಂಪರ್ಕಿಸುತ್ತದೆ. ಶಿರಾಡಿ ಘಾಟ್ ಹಾಸನದಿಂದ ಸಕಲೇಶಪುರ. ಅದೇ ರೀತಿಯಾಗಿ ಆಗುಂಬೆ ಘಾಟ್ ಶಿವಮೊಗ್ಗದಿಂದ ಉಡುಪಿಯನ್ನು ಕನೆಕ್ಟ್ ಮಾಡುತ್ತದೆ. ಅದೇ ರೀತಿ ಹುಲಿಕಲ್ ಘಾಟ್ ಶಿವಮೊಗ್ಗದಿಂದ ಕುಂದಾಪುರವನ್ನು ಸಂಪರ್ಕಿಸುತ್ತದೆ. ಇನ್ನು ದೇವಿಮನಿ ಘಾಟ್ ಕುಮಟಾದಿಂದ ಶಿರಸಿ. ಚೋರ್ಲಾ ಘಾಟ್ ಬೆಳಗಾವಿಯಿಂದ ಪಣಜಿ. ಶಿರೂರು ಘಾಟ್ ಶಿರೂರು ಟು ಬೈಂದೂರನ್ನು ಕಲ್ಪಿಸುತ್ತದೆ. ಎಕ್ಸಾಮ್ ಪರ್ಪಸ್ಗಾಗಿ ಇವಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಘಾಟ್ಗಳಾಗಿವೆ, ನೆನಪಿನಲ್ಲಿಟ್ಟುಕೊಳ್ಳಿ. ಇನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಸರ್ಕಾರದಿಂದ ರಚನೆ ಮಾಡಿದ ಸಮಿತಿಗಳು ಯಾವುವು ಅಂತಂದರೆ, ಒಂದು ಕಸ್ತೂರಿ ರಂಗನ್ ಸಮಿತಿ, ಇನ್ನೊಂದು ಮಾಧವ್ ಗಾಡ್ಗೀಳ್ ಸಮಿತಿ. ಇವನ್ನು ಈಗಾಗಲೇ SDA FDA ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ, ಇಂಪಾರ್ಟೆಂಟ್ ಇವೆ. ಇನ್ನು ಕರ್ನಾಟಕದ ಮೈದಾನ ಪ್ರದೇಶದ ಬಗ್ಗೆ ಬಂದರೆ, ಕರ್ನಾಟಕದ ಮೈದಾನ ಪ್ರದೇಶವನ್ನು ಉತ್ತರ ಮೈದಾನ ಪ್ರದೇಶ ಮತ್ತು ದಕ್ಷಿಣ ಮೈದಾನ ಪ್ರದೇಶ ಎಂದು ಎರಡು ಭಾಗವಾಗಿ ಅಭ್ಯಾಸ ಮಾಡಬಹುದಾಗಿದೆ. ಇದರ ಭೌಗೋಳಿಕ ವಿಭಾಗವು ಯಾವುದಪ್ಪ ಅಂತಂದರೆ ತುಂಗಭದ್ರಾ ನದಿ. ಇನ್ನು ಕರ್ನಾಟಕದ ದಕ್ಷಿಣ ಮೈದಾನವನ್ನು ಮೈಸೂರು ಪ್ರಸ್ಥಭೂಮಿ ಎಂದು ಕೂಡ ಕರೆಯುತ್ತೇವೆ. ಕರ್ನಾಟಕ ಮೈದಾನ ಪ್ರದೇಶಗಳಲ್ಲಿ ಎರಡು ವಿಭಾಗಗಳು. ಒಂದು ಉತ್ತರ ಮೈದಾನ. ಇದರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಂತಂದರೆ, ಉತ್ತರ ಮೈದಾನ ಪ್ರದೇಶ ಸಂಪೂರ್ಣವಾಗಿ ಆಲ್ಮೋಸ್ಟ್ ಕಪ್ಪು ಮಣ್ಣಿನಿಂದ ಕೂಡಿದೆ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಅಂತಂದರೆ ಹತ್ತಿ, ಜೋಳ, ಕಬ್ಬು, ಮೆಣಸಿನಕಾಯಿ ಮತ್ತು ಇತ್ಯಾದಿಗಳು. ಈ ಒಂದು ಪ್ರದೇಶವನ್ನು ಕೃಷ್ಣ, ತುಂಗಭದ್ರಾ ಮತ್ತು ಭೀಮಾ ನದಿಯ ಜಲನಯನ ಪ್ರದೇಶವೆಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಆಗಿದೆ ಇದು. ಕರ್ನಾಟಕದಲ್ಲಿ ಉತ್ತರದಲ್ಲಿ ಹರಿಯುವ ಪ್ರಮುಖ ನದಿ ಕೃಷ್ಣಾ ನದಿ ಎಂದು ಹೇಳಬಹುದು. ಇನ್ನು ಕರ್ನಾಟಕದ ವಿಜಯಪುರ ಅಥವಾ ಬಿಜಾಪುರವನ್ನು ಕೆಲವೊಂದು ಹೆಸರಿಂದ ಕರೆಯುತ್ತಾರೆ. ಪಂಚನದಿಗಳ ನಾಡು ಎಂದು ಕರೆಯುತ್ತಾರೆ. ಕರ್ನಾಟಕದ ಪಂಜಾಬ್ ಎಂದು ಕೂಡ ಕರೆಯುತ್ತಾರೆ. ಕಾರಣ ಇಲ್ಲಿ 5 ನದಿಗಳು ಹರಿಯುತ್ತವೆ. ಆ 5 ನದಿಗಳು ಯಾವುವು ಅಂತಂದರೆ, ಒಂದು ದೋಣಿ ನದಿ, ಕೃಷ್ಣಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ ಮತ್ತು ಭೀಮಾ ನದಿಗಳಾಗಿವೆ. ಮತ್ತು ವಿಜಾಪುರ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿರುವುದರಿಂದ ಅದನ್ನು ಕರ್ನಾಟಕದ ಜೈಸಲ್ಮೇರ್ ಎಂದು ಕೂಡ ಕರೆಯುತ್ತಾರೆ. ನೆನಪಿಟ್ಕೊಳ್ಳಿ. ಇನ್ನು ದಕ್ಷಿಣ ಮೈದಾನಕ್ಕೆ ಬಂದರೆ, ದಕ್ಷಿಣ ಮೈದಾನ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ, ಇದು ಪ್ರಮುಖವಾಗಿ ಕೆಂಪು ಮಣ್ಣಿನಿಂದ ಕೂಡಿದ ಮೈದಾನ ಪ್ರದೇಶವಾಗಿದೆ. ಇದನ್ನು ನಾವು ಕಾವೇರಿ, ಪೆನ್ನಾರ್ ಮತ್ತು ಪಾಲಾರ್ ಜಲನಯನ ಪ್ರದೇಶವೆಂದು ಕರೆಯಬಹುದು. ಇಲ್ಲಿನ ಪ್ರಮುಖ ಬೆಳೆಗಳು ರಾಗಿ, ಭತ್ತ, ಹಿಪ್ಪು ನೇರಳೆ, ತರಕಾರಿ ಮತ್ತು ಮುಂತಾದವುಗಳು. ಇನ್ನು ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ಗಳಲ್ಲಿ PSI ಎಕ್ಸಾಮ್ ಇರ್ಬೋದು, PC ಇರ್ಬೋದು, SDA ಇರ್ಬೋದು, FDA ಇರ್ಬೋದು, ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗಳು ಮತ್ತು ಅದರ ರಿಲೇಟೆಡ್ ಸ್ವಲ್ಪ ವಿವರಣೆಯನ್ನು ಈ ಮುಂದೆ ತಿಳಿಸುತ್ತೇನೆ. ತುಂಬ ಪ್ರಮುಖವಾದ ಪ್ರಶ್ನೆ ಮತ್ತು ಅದರ ವಿವರಣೆಗಳು ಈ ಕೆಳಗಿನಂತಿವೆ. ಕರ್ನಾಟಕದಲ್ಲಿ ಈಶಾನ್ಯ ಮುಖವಾಗಿ ಹರಿಯುವ ಏಕೈಕ ನದಿ ಯಾವುದು ಅಂತಂದರೆ, ನೆನಪಿಟ್ಕೊಳ್ಳಿ, ತುಂಗಭದ್ರಾ ನದಿ. ಇನ್ನು ಕರ್ನಾಟಕದ ಉಪ್ಪು ನೀರಿನ ನದಿ ಯಾವುದು ಅಂತ ಕೇಳಿದ್ರೆ ದೋಣಿ ನದಿ. ಇನ್ನು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದು ಅಂತಂದರೆ ಮಲಪ್ರಭಾ ನದಿ. ಇನ್ನು ಮಲಗಿರುವ ಬುದ್ಧನ ವಿಗ್ರಹ ಬೆಟ್ಟಗಳು ಕಂಡುಬರುವುದು ಎಲ್ಲಿ ಅಂತ ಕೇಳಿದರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ. PCPSIಗೆ ತುಂಬ ಸಲ ಈ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಇನ್ನು
ಕರ್ನಾಟಕದ ಕಪ್ಪತ್ತಗುಡ್ಡ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇದು FDA ಹೊಂದಿಸಿ ಬರೆಯಲ್ಲಿ ಕೇಳಿದ್ದಾರೆ. ಯಾವುದಕ್ಕೆ ಅಂತಂದರೆ ಚಿನ್ನದ ನಿಕ್ಷೇಪಕ್ಕೆ ಕಪ್ಪತ್ತಗುಡ್ಡ ಪ್ರಸಿದ್ಧವಾಗಿದೆ. ಇನ್ನು ಕರ್ನಾಟಕದ ಧ್ರುವ ಪ್ರದೇಶ ಎಂದರೆ ಯಾವುದು ಅಂತಂದರೆ, ಕರ್ನಾಟಕದಲ್ಲಿರುವುದು ಒಂದೇ ಧ್ರುವ ಪ್ರದೇಶ, ಅದು ರಾಯಚೂರು. ಈ ಧ್ರುವ ಪ್ರದೇಶ ಕಂಡುಬರುವುದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವೆ. ಇನ್ನು ಧ್ರುವ ಪ್ರದೇಶ ಎಂದರೆ ಏನಪ್ಪ ಅಂತಂದರೆ, ಎರಡು ನದಿಗಳ ನಡುವೆ ಕಂಡುಬರುವ ಫಲವತ್ತಾದ ಭೂಪ್ರದೇಶವನ್ನು ಧ್ರುವ ಪ್ರದೇಶವೆಂದು ಕರೆಯುತ್ತೇವೆ. ಮುಂದೆ ಇತಿಹಾಸದಲ್ಲಿ ನಾವು ನೋಡ್ತೀವಲ್ಲ, ಏನಂತಂದರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರ ಸುಲ್ತಾನರ ನಡುವೆ ಪದೇ ಪದೇ ಯುದ್ಧವಾಗ್ತಿರುತ್ತೆ. ಅದು ಇದೇ ರಾಯಚೂರು ಧ್ರುವ ಪ್ರದೇಶದ ಸಲುವಾಗಿ ಯುದ್ಧ ನಡೀತಿರುತ್ತದೆ. ಇದೇ ಒಂದು ರಾಯಚೂರು ಎಂಬ ಧ್ರುವ ಪ್ರದೇಶವು ಮುಂದೆ ರಕ್ಕಸತಂಗಡಿ ಯುದ್ಧಕ್ಕೆ ಕಾರಣವಾಗಿ ವಿಶ್ವ ಪ್ರಸಿದ್ಧವಾದ ವಿಜಯನಗರ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಗಿದೆ. ಇನ್ನು ಕರ್ನಾಟಕದ ಸಬರಮತಿ ಎಂದು ಯಾವ ಊರನ್ನು ಕರೆಯುತ್ತಾರೆ, ಯಾವ ಪ್ರದೇಶವನ್ನು ಕರೆಯುತ್ತಾರೆ ಅಂದರೆ ಹಾವೇರಿಯ ಗಾಂಧಿಪುರ ಅಥವಾ ಮೂಟೆಬೆನ್ನೂರನ್ನು ಕರೆಯುತ್ತಾರೆ. ಇನ್ನು ಮುಂದಿನ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಲಾಸ್ಗಳು ಹೇಗೆ ಮೂಡಿ ಬರ್ತವೆ ಅಂತ ಕಮೆಂಟ್ ಮಾಡಿ.